ಪ್ರೈಸ್ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಜಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ಒಂದು ದಿನದ ವಾಕ್ಯ ಭಾಗಕ್ಕಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 5ನೇ ವಚನವನ್ನ ನಾವು ತೆಗೆದುಕೊಂಡಿದ್ದೇವೆ. ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ಕೂಡಿಸುತ್ತೇನೆ ಎಂಬುದಾಗಿ ಹೇಳಿದನ್ನು ನೋಡ್ತೇವೆ. ಈ ಒಂದು ವಾಕ್ಯದ ಹಿನ್ನೆಲೆಯನ್ನು ನಾವು ನೋಡುವಾಗ ಹಿಜ್ಕೀಯನು ಮರಣಕರವಾದ ವ್ಯಾಧಿಯಲ್ಲಿ ಬಿದ್ದಿದ್ದಾನೆ. ಸೊ ದೇವರು ಯೆಶಾಯನ ಮೂಲಕವಾಗಿ ಹಿಜ್ಕೀಯನಿಗೆ ಹೇಳಿ ಕಳಿಸ್ತಾನೆ, ನಿನ್ನ ಮನೆಯನ್ನ ಸರಿಪಡಿಸಿಕೊಳ್ಳಬೇಕು, ನೀನು ಮರಣಕ್ಕೆ ಹೋಗುತ್ತಿ ಎಂಬುದಾಗಿ ಹೇಳುವಾಗ ಹಿಜ್ಕೀಯನು ದೇವರ ಮುಂದೆ ಪ್ರಾರ್ಥನೆ ಮಾಡುವವನಾಗಿದ್ದ. ಸೊ ಯಾವಾಗ ಆತನು ದೇವರ ಮುಂದೆ ತನ್ನ ನಂಬಿಗಸ್ತತೆಯನ್ನ, ತನ್ನ ವಿಧೇಯನತೆಯನ್ನ ತೋರಿಸಿ ಪ್ರಾರ್ಥನೆ ಮಾಡ್ತಾನೋ, ಆಗ ದೇವರು ಆತನ ಆಯುಷ್ಕಾಲಕ್ಕೆ 15 ವರ್ಷವನ್ನ ಕೂಡಿಸುವವನಾಗಿದ್ದಾನೆ. ಸೊ ಇದರ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ದೇವರು ನಮ್ಮ ಒಬ್ಬೊಬ್ಬರ ಪ್ರಾರ್ಥನೆಯನ್ನ ಕೇಳುವವನಾಗಿದ್ದಾನೆ. ದೇವರು ಮಾಡಿದಂಥ ನ್ಯಾಯವನ್ನು ಆತನೇ ಬದಲಾಯಿಸುವವನಾಗಿದ್ದಾನೆ. ದೇವರು ನಮ್ಮ ಜೀವಿತದಲ್ಲಿ ಆಯುಷ್ಕಾಲವನ್ನ ಪೂರ್ತಿಗೊಳಿಸೋದಕ್ಕೆ ಆತನು ಬಯಸ್ತಾನೆ. ಆಯುಷ್ಕಾಲವನ್ನು ಹೆಚ್ಚಿಸುವುದಕ್ಕೂ ಕೂಡ ಆತನ ಕೈಯಲ್ಲಿ ಸಾಧ್ಯವಾದಾಗಿ ನಾವೇ ನೆನೆಸ್ಬೋದು. ಆ ಕಾರಣದಿಂದ ಪ್ರಿಯರೇ, ಮುಂಜಾನೆ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ನಿಮ್ಮೆಲ್ಲರನ್ನು ಉತ್ತೇಜಿಸ್ತೇನೆ. ಒಂದು ವೇಳೆ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಂದಿಗೆ ಮಾತನಾಡುವುದಾದ್ರೆ ನಿಮ್ಮ ಮನೆಗಳನ್ನ ಸರಿಪಡಿಸಿಕೊಳ್ಳ್ರಿ. ದೇವರು ಆ ಒಂದರ ಮೂಲಕವಾಗಿ ನಿಮ್ಮ ಆಯುಷ್ಕಾಲಕ್ಕೆ ಹೆಚ್ಚಿನ ವರ್ಷಗಳನ್ನ ಕೂಡಿಸಿ ನಿಮ್ಮನ್ನ ಆಶೀರ್ವದಿಸುವವನಾಗಿದ್ದ. ದೇವರು ತಾನೇ ಒಂದು ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಹಿಜ್ಕೀಯನಿಗೆ ಕೊಟ್ಟಂತ ಆಯುಷ್ಕಾಲಕ್ಕಾಗಿ ಸ್ತೋತ್ರ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ನಾವೆಲ್ಲರೂ ಕೂಡ ಪಾಪಗಳನ್ನ ಮಾಡಿ ನಿನಗೆ ವಿರುದ್ಧವಾಗಿ ನಾವು ಹೋಗುವಾಗಲೂ ಕೂಡ ನಾವು ಮಾಡುವಂತ ಪ್ರಾರ್ಥನೆಗಳ ನಿಮಿತ್ತದಿಂದ ನಮ್ಮ ಆಯುಷ್ಕಾಲವನ್ನು ಹೆಚ್ಚಿಸು. ಇನ್ನು ಅನೇಕ ವರ್ಷಗಳ ಕಾಲ ನಿನಗಾಗಿ ನಾವು ಜೀವಿಸುವ ಹಾಗೆ, ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವ ಹಾಗೆ, ನಮ್ಮ ಮನೆಗಳನ್ನು ಸರಿಪಡಿಸಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.